ಭಟ್ಕಳ ದುರಂತದಲ್ಲಿ ಮೃತರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ನದಿಯಲ್ಲಿ ಮತ್ತಿಬ್ಬರು ಮಹಿಳೆಯರ ಶವಗಳು ಪತ್ತೆಯಾಗಿದೆ. ಶಾರದಹಳ್ಳಿಯ ಮಂಜಮ್ಮ ಗೌಡನಾಯ್ಕ, ನಾಗರತ್ನ ಪರಮೇಶ್ವರ ನಾಯ್ಕ ಶವಗಳು ಪತ್ತೆಯಾಗಿದೆ. ಇನ್ನೂ ಸಹ ಸಿಗಲಿಲ್ಲ ಮಾದೇವ ಭೈರಪ್ಪ ನಾಯ್ಕ. ಮಾದೇವ ನಾಯ್ಕ ಅವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಇಂಥ ಘಟನೆ ಅಂತ ಹೇಳಿದ್ರೆ ಎಲ್ಲರೂ ಖುಷಿಯಾಗಿ ಒಂದೇ ಕುಟುಂಬದವರು ಹೆಂಗೋ ಭಾನುವಾರ ಒಟ್ಟಾರೆಯಾಗಿ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಕಪ್ಪೆ ಚಿಪ್ಪುಗಳನ್ನು ಹೆರ್ಕೊಂಡು ಬಂದುಬಿಡೋಣ ಅಂಥೇಳಿ ಅಂದುಕೊಂಡಿದ್ರು. ಆದರೆ ಈ ರೀತಿಯಾದಂಥ ಒಂದು ಘಟನೆ ಆಗುತ್ತೆ ಅಂಥೇಳಿ ಯಾರು ಸಹ ಊಹೆಯನ್ನು ಮಾಡಿರಲಿಲ್ಲ. ಅದು ಒಂದೇ ಕುಟುಂಬದವರು ಈ ರೀತಿಯಾಗಿ ದುರ್ಮರಣವನ್ನು ಹೊಂದಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಜೋರಾಗಿ ಮಳೆ ಬಂದಿದೆ, ಆ ನೀರಿನ ಹರಿವು ಹಾಗೇ ಇತ್ತು, ಅದೇನು ಕಡಿಮೆ ಆಗಿರಲಿಲ್ಲ. ಒಂದೇ ಬಾರಿಗೆ ಕಡಿಮೆ ಆಗುವಂಥದ್ದು ಸ್ಥಳ ಸಹ ಹಾಗಿರಲ್ಲ. ಅದು ಜೋರಾಗಿ ಮಳೆ ಬಂದ ಕಾರಣ, ನೀರಿನ ಹರಿವು ಹಾಗೇ ಇದ್ದ ಕಾರಣ ಇವರಿಗೂ ಅದು ಮುನ್ನೆಚ್ಚರಿಕೆ ಏನು ಸಹ ಗೊತ್ತಾಗಲಿಲ್ಲ. ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೂ ಸಹ ಅವರು ಹೆಂಗು ಒಟ್ಟಿಗೆ ಎಲ್ಲ ಹೋಗಿ ಬರೋಣ, ಹೆಂಗು ಭಾನುವಾರ ಒಂದು ಒಳ್ಳೆಯ ದಿನವನ್ನು ಕಳೆಯೋಣ ಅಂತೇಳಿ ಅಂದುಕೊಂಡಿದ್ರು. ಆದರೆ ವಿಧಿಯಾಟ ಬೇರೆನೇ ಇತ್ತು. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ವೆರಿ ಅನ್ಫಾರ್ಚುನೇಟ್, ಒಂದು 14 ಜನ ಈ ಕಪ್ಪೆ ಚಿಪ್ಪು ತೆಗಿಲಿಕ್ಕೆ ಹೋದಾಗ ಒಂದು 10 ಜನ ನಮ್ಗೆ ಇಲ್ಲಿ ತನಕ ಬಾಡಿ ಸಿಕ್ಕಿದೆ. ಇನ್ನು ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ಅವ್ರದ್ದು ಕೂಡ ಕಂಟಿನ್ಯೂಸ್ ಸರ್ಚ್ ಇದೆ. ನಮ್ಮ CSP ಅವರು, ಪೊಲೀಸ್ ಅವರು ಮತ್ತೆ ಲೋಕಲ್ ಮೀನುಗಾರರು ಎಲ್ಲ ಸೇರ್ಕೊಂಡು ಸರ್ಚ್ ಮಾಡ್ತಾ ಇದ್ದೀವಿ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಅಂದ್ರೆ ಮಳೆ ಪ್ರಮಾಣ ಕೂಡ ಜಾಸ್ತಿ ಇರಲಿಲ್ಲ. ಅವರು ಹೋದಾಗ ದಾರಿ ತಪ್ಪಿ ಒಂದು ಡೀಪರ್ ಲೊಕೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಒಂದು ಬೋಟ್ ಆ ಸಮಯದಲ್ಲಿ ಇತ್ತು. ಒಂದು 3 ಜನಗೆ ಅಷ್ಟೇ ಸೇವ್ ಮಾಡ್ಲಿಕ್ಕೆ ಆಗಿತ್ತು. ಸೊ ಬಾಕಿ ಜನ ಇಮಿಡಿಯೇಟ್ಲಿ ಡ್ರೌನಿಂಗ್ ಆಗಿ ಆನ್ ದ ಸ್ಪಾಟ್ ಡೆತ್ ಆಗಿದ್ದಾರೆ. ಸೊ ಅದಾದ್ಮೇಲೆ ಈಗ ಈವ್ನಿಂಗ್ 5:30ಗೆ ಹೈ ಟೈಡ್ ಇತ್ತು. ಸೊ 10:30 ಇಂದ 5:30 ತನಕ ನೀರು ಜಾಸ್ತಿ ಆಗ್ತಾನೆ ಬರ್ತಾ ಇತ್ತು. ಸೊ ಸಡನ್ಲಿ ಒಟ್ಟಿಗೆ ನೀರು ಒಳಗಡೆ ಬರೋದಿಲ್ಲ. ಸೊ ಅವ್ರು ಹೋದಾಗ ನೀರ್ ಲೆಂತ್ ವಾಟರ್ ಇದ್ದು ಕರೆಕ್ಟ್ ಆಗಿ ರೂಟ್ ಅಲ್ಲಿ ಹೋಗಿದ್ದಾರೆ, ಮತ್ತೆ ಆಕ್ಟಿವಿಟಿನೂ ಕೂಡ ಕರೆಕ್ಟ್ ಆಗಿ ಮಾಡಿದ್ದಾರೆ. ವಾಪಸ್ ಬರುವಾಗ ಡೈರೆಕ್ಷನ್ ಗೊತ್ತಿಲ್ಲದೆ ಒಂದು ಡೀಪರ್ ಲೊಕೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಹೇಳಿರೋ ತರ ಒಬ್ಬೊಬ್ರಿಗೆ ಸೇವ್ ಮಾಡೋದಕ್ಕೆ ಹೋಗಿ ಆತರ ಆಗಿದೆ ಅಂತ ಲೋಕಲಿ ಅಲ್ಲಿರುವ ಜನ, ನೋಡಿರುವ ಜನ ನಮ್ಗೆ ತಿಳಿಸಿರೋದು. ಪೊಲೀಸ್ ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ, ಬಂದ ತಕ್ಷಣ ಆಕ್ಚುಯಲ್ ಇನ್ಫಾರ್ಮೇಶನ್ ಶೇರ್ ಮಾಡಿ. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ವೆರಿ ಅನ್ಫಾರ್ಚುನೇಟ್, ಒಂದು 14 ಜನ ಈ ಕಪ್ಪೆ ಚಿಪ್ಪು ತೆಗಿಲಿಕ್ಕೆ ಹೋದಾಗ ಒಂದು 10. ಭಟ್ಕಳದಲ್ಲಿ ಇವತ್ತು ಅತಿ ದೊಡ್ಡ ಒಂದು ದುರಂತ ನಡೆದೋಗಿದೆ. ಬಹಳ ನೋವಿನ ಸಂಗತಿ. ಭಟ್ಕಳದಲ್ಲಿ ಎಂದೂ ಕೂಡ ನಡೆದಿದ್ದಂತ ಒಂದು ದೊಡ್ಡ ದುರಂತ ಇವತ್ತು ನಡೆದಿದೆ. 11 ಜನ ಮೃತಪಟ್ಟಿದ್ದಾರೆ. ಅದು ಬಹಳ ದುಃಖದ ಸಂಗತಿ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದಲ್ಲಿ ಹೆಚ್ಚಿನ ಒಂದು ಪರಿಹಾರ, ಹೆಚ್ಚು 25 ಲಕ್ಷಕ್ಕೂ ಹೆಚ್ಚಿನ ಪರಿಹಾರವನ್ನ ಅವರಿಗೆ ಒದಗಿಸಿಕೊಡ್ಬೇಕು. ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ನಾವು ನಮ್ಮ ಸಂಸದರನ್ನ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರದಿಂದನೂ ಪರಿಹಾರವನ್ನು ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಬಹಳ ನೋವಿನ ಸಂಗತಿ. ನೋವನ್ನ ಭರಿಸಲಿಕ್ಕೆ ಅವರ ಕುಟುಂಬದವರಿಗೆ ಭಗವಂತ ಅವರಿಗೆ ನೋವನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ಕೊಂಡು ನಾನು ಪ್ರಾರ್ಥಿಸುತ್ತೇನೆ. ಭಟ್ಕಳದಲ್ಲಿ ಇವತ್ತು ಅತಿ ದೊಡ್ಡ ಒಂದು ದುರಂತ ನಡೆದೋಗಿದೆ. ಬಹಳ ನೋವಿನ ಸಂಗತಿ. ಭಟ್ಕಳದಲ್ಲಿ ಎಂದೂ ಕೂಡ ನಡೆದಿದ್ದಂತ ಒಂದು ದೊಡ್ಡ ದುರಂತ ಇವತ್ತು ನಡೆದಿದೆ. 11 ಜನ ಮೃತಪಟ್ಟಿದ್ದಾರೆ. ಇಂದು ಈ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದ ತಟ್ಟೇಕಲ್ ಮಜಿರೆಯಲ್ಲಿ ಕಪ್ಪೆ ಚಿಪ್ಪನ್ನು ಹಿಡಿಲಿಕ್ಕೆ ಬಂದಂಥ ಒಂದೇ ಕುಟುಂಬದ ಆಸುಪಾಸಿನವರು ಸುಮಾರು 13 ಜನ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಈಗಾಗಲೇ ಇಬ್ಬರು ಆರೋಗ್ಯದ ದೃಷ್ಟಿಯಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದಾರೆ. ಬಾಕಿ 10 ಜನ ದೇಹ ಸಿಕ್ಕಿದೆ. ಇನ್ನು ಒಂದು ಬಾಡಿ ಸಿಗಬೇಕಾಗಿದೆ. ಬೆಳಿಗ್ಗೆಯಿಂದ ಇಲ್ಲಿ ಶೋಧ ಕಾರ್ಯ ನಡೀತಾನೆ ಇದೆ. ಈಗಾಗಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿ, SP ಅವರು, CEO ಅವರು ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಶೋಧ ಕಾರ್ಯ ಇನ್ನು ಒಂದು ದೇಹಕ್ಕಾಗಿ ಶೋಧ ಕಾರ್ಯ ನಡೀತಾನೆ ಇದೆ. ಹಾಗೆ ಅವರು ಅವಾಗವಾಗ ಬಂದು ಮೋಸಕ್ಕಾಗಿ ಬಂದಂಥವ್ರು ಬಂದು ಇಲ್ಲಿಂದ ಆ ಕಡೆ ನೀರಲ್ಲಿ ದಾಟಿ ವಾಪಸ್ ಬರುವಾಗ ಈ ದುರ್ಘಟನೆ ನಡೆದಿರುವಂಥದ್ದು. ಇಂದು ಈ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದ ತಟ್ಟೇಕಲ್ ಮಜಿರೆಯಲ್ಲಿ ಕಪ್ಪೆ ಚಿಪ್ಪನ್ನು ಹಿಡಿಲಿಕ್ಕೆ ಬಂದಂಥ ಒಂದೇ ಕುಟುಂಬದ ಆಸುಪಾಸಿನವರು ಸುಮಾರು 13 ಜನ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಈಗಾಗಲೇ ಇಬ್ಬರು ಆರೋಗ್ಯದ ದೃಷ್ಟಿಯಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದಾರೆ. ಬಾಕಿ